ಏನಪ್ಪಾ ಅಂದ್ರ ಈಗೆಲ್ಲ ನೀವು ನೋಡ್ತಿರ್ಬಹುದು, ನಾವೆಲ್ಲ ಹಿಂದೂಗಳು ಆ ಕಡೆ ಈ ಕಡೆ ಎಲ್ಲ ಛಿದ್ರವಾಗಿ ಹೋಗ್ಬಿಟ್ಟಿವಿ. ಎಲ್ಲ ಒಂದು ಛಿದ್ರ ಆಗಿ ಹೋದಂತ ಎಲ್ಲ ಹಿಂದೂಗಳನ್ನು ಒಗ್ಗೂಡಿಸುವ ಕಾರ್ಯವನ್ನ ಯಾರಾದ್ರೂ ಮಾಡ್ತಾ ಇದ್ದಾರಂದ್ರೆ ಅದು ನಮ್ಮ ಯತ್ನಾಳ್ ಸಾಹೇಬ್ರು ಅಂತ ಹೇಳಕ್ಕೆ ನಾವೆಲ್ಲ ಹೆಮ್ಮೆ ಪಡ್ತೇವೆ. ನಾವು ಅಂತಹ ಒಂದು ಕಠೋರ ಹಿಂದೂವಾದಿಗಳು ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಅಂತವರ ಜೊತೆ ನಾವೊಂದು ವೇದಿಕೆಯನ್ನು ಹಂಚಿಕೊಂಡಿದ್ದು ಇದು ನಮ್ಮ ವಿಠ್ಠಲ ದೇವರು ನನಗೆ ಕೊಡಮಾಡಿ ಕೊಟ್ಟಂತ ಒಂದು ಆಶೀರ್ವಾದ ಅಂತ ನಾನು ಹೇಳಕ್ಕೆ ಹೆಮ್ಮೆ ಪಡ್ತೇನೆ. ನಾನು ಸದಾ ಕಾಲವಾಗಿಯೂ ಆ ಯತ್ನಾಳ ಅವರ ಜೊತೆ ನೀವೆಲ್ಲರೂ ಸೇರಿ ಅವರು ಯಾವ ರೀತಿ ಹಿಂದೂ ಕಾರ್ಯಕರ್ತರು ಹಾಗೂ ಹಿಂದೂ ಸಮಾಜದವರನ್ನ ಎಲ್ಲರನ್ನೂ ಒಗ್ಗೂಡಿಸುವ ಕಾರ್ಯವನ್ನ ಮಾಡಕತ್ತಾರ, ಅವರ ಜೊತೆಗೆ ನೀವೆಲ್ಲ ಅವರಿಗೆ ಪ್ರೋತ್ಸಾಹವನ್ನ ಕೊಟ್ಟಿದ್ದಾದಂತಲ್ಲಿ ಇಡೀ ನಮ್ಮ ಭಾರತ ದೇಶ ಹಿಂದೂ ದೇಶವಾಗಿ ಹೊರಹೊಮ್ಮತೈತೆ ಅಂತೇಳಿ ಹೇಳಕ್ ನಾನು ಬಹಳ ಹೆಮ್ಮೆ ಅಂತ ಹೇಳ್ತೇನೆ. ನಾನು ಇವತ್ತಿನ ದಿನ ವಿಶೇಷವಾಗಿ ನಾವು ಬೊಬ್ಲಾದಿಯವರು ಎಲ್ಲಿ ಬೇಕಾದಲ್ಲಿ ಮಾತಾಡ್ತೀವಿ, ಎಲ್ಲ ಕಡೆ ನಮ್ಮ ಪ್ರವಚನಗಳನ್ನು ಕೇಳಿರ್ತೀರಿ. ಇವತ್ತು ಮಾತಾಡೋದು ನಿಮಗೇನು ಬಹಳ ಮುಖ್ಯ, ನಂದು ಬಹಳ ಮುಖ್ಯ ಪಾತ್ರ ಇದರಲ್ಲಿ ನಂದೇನಿಲ್ಲ. ಇವತ್ತು ಈ ಒಂದು ಕಾರ್ಯಕ್ರಮದ ವಿಶೇಷ ಕೇಂದ್ರ ಬಿಂದು ಯಾರಾದ್ರೂ ಇದ್ರೆ ಅದು ನಮ್ಮ ಯತ್ನಾಳ್ ಸಾಹೇಬರು. ಅವರ ಮಾತುಗಳನ್ನು ನಿಮ್ಮ ಜೊತೆ ನಾನು ಕೂಡ ಕೇಳ್ಬೇಕಂತ ನಾನು ಬಹಳ ಇಷ್ಟಪಡ್ತೇನೆ. ನಾನು ಆಗ್ಲೇ ಬಂದ ಕಮಿಟಿ ಅವ್ರಿಗೆ ಹೇಳಿದ್, ನಾನು ಇಲ್ರಿ ನನ್ನ ಮುಂದೆ ಒಂದು ಜಂಬಿಗೆ ಕಾರ್ಯಕ್ರಮ ಐತಿ, ನಾನು ಆದಷ್ಟು ಬೇಗ ಹೋಗ್ಬೇಕಂತೇಳಿ ಮೊದಲೆಲ್ಲ ವಿಚಾರ ಮಾಡ್ಕೊತ ಕುಂತಿದ್ನಿ. ಯಾವಾಗ ಯತ್ನಾಳ್ ಅವರನ್ನ ನೋಡಿದ್ನಿ, ಎಲ್ಲಿ ಜಂಬಿಗೆ ಕಾರ್ಯಕ್ರಮ ಬೇಡ, ಯಾವ್ದು ಬೇಡ, ಅವ್ರ ಮಾತು ಕೇಳ್ಕೊತ ಇಲ್ಲೇ ಇರೋಣಪ್ಪ ಅಂತೇಳಿ ಇಲ್ಲೇ ಕುಂತ್ಬಿಟ್ನಿ. ನಾನು ಅಷ್ಟೊಂದು ಅವರು ಆಗ್ಲೇ ಮಾತಾಡ್ತಾ ಇದ್ರು, ಬಹಳ ಆತ್ಮೀಯವಾಗಿ ಎಲ್ಲರ ಜೊತೆ ಸ್ನೇಹಿತರಲ್ಲಿ ಸ್ನೇಹಿತರಾಗಿ, ದೊಡ್ಡವರಲ್ಲಿ ದೊಡ್ಡವರಾಗಿ, ಚಿಕ್ಕ ಮಕ್ಕಳಲ್ಲಿ ಚಿಕ್ಕ ಮಕ್ಕಳವರಾಗಿ, ತಾಯಂದಿರಲ್ಲಿ ತಾಯ್ತನವನ್ನ ಕಂಡ, ಹಿರಿಯರಲ್ಲಿ ಒಂದು ತಂದೆಯ ಸಮಾನ ಎಲ್ಲರನ್ನೂ ಕಂಡು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನೂ ಕೂಡ ಮಾತನಾಡಿಸುವ ಕಾರ್ಯ ನಮ್ಮ ಯತ್ನಾಳ್ ಸಾಹೇಬರವರು ಮಾಡಕತ್ತಾರ. ನೀವೆಲ್ಲರೂ ಒಂದೇ ಒಂದು ಪ್ರತಿಷ್ಠೆಯನ್ನು ಮಾಡಬೇಕು. ಏನಪ್ಪಾ ಮಾಡಬೇಕಪ್ಪ ಅಂದ್ರೆ ಮುಂದಿನ ದಿನಮಾನದೊಳಗ ಕರ್ನಾಟಕದ ಒಂದು ಅತ್ಯಂತ ಪ್ರಭಾವಿ ಮುಖ್ಯಮಂತ್ರಿ ಯಾರಾದ್ರೂ ಆಗ್ಬೇಕಾಗಿತ್ತಂದ್ರೆ ನಮ್ಮ ಯತ್ನಾಳ್ ಸಾಹೇಬರವರು ಆಗ್ಬೇಕಾಗಿತ್ತು ನಾನು ಹೇಳ್ತೇನೆ. ನಾನು ಅವರ ಒಂದು ಮುಖ್ಯಮಂತ್ರಿಯವರ ಸ್ಥಾನಕ್ಕೆ ಸದಾಕಾಲ ಒಂದು ಸದಾಶಿವಜ್ಜನವರ ಆಶೀರ್ವಾದವಾಗಿರಲಿ, ಹಾಗೆ ಎಲ್ಲ ಗುರು ಹಿರಿಯರ ಆಶೀರ್ವಾದ ಸದಾಕಾಲ ಯತ್ನಾಳ್ ಅವರ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಬಹಳ ಹೊತ್ತು ಮಾತನಾಡೋದಿಲ್ಲ. ಅವರ ಒಂದು ಮಾತುಗಳನ್ನು ನೀವೆಲ್ಲ ಕೇಳೋಣ ಅಂತೇಳಿ ಇಷ್ಟಪಟ್ಟು ಇಷ್ಟೊತ್ತು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಿರಟ್ಟಿ ಗ್ರಾಮದ ಗಣ್ಯಾತಿ ಗಣ್ಯರಿಗೂ, ರಾಜಕೀಯ ಮುಖಂಡರಿಗೂ, ಎಲ್ಲ ನನ್ನ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದ.